ಜೈ ಶ್ರೀರಾಮ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಇವತ್ತು ನಾನು ಹಳ್ಳಿ ಮನೆಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಒಂದು ಹಳ್ಳಿ ಮನೆ ಅಂದರೆ ಒಂದು ಫಸ್ಟ್ ತುಳಸಿ ಗಿಡ ಇದ್ದೇ ಇರುತ್ತೆ, ಮತ್ತೊಂದು ಹಳೆ ಮರದ ಕುರ್ಚಿ, ಒಂದು ಹಳೆ ಟಿವಿ, ಮರದ ಬಾಗಿಲು ಕೊಯ್ಯೋ ಅಂತ ಸೌಂಡ್ ಮಾಡ್ತಿದೆ ಓಪನ್ ಮಾಡಬೇಕಾದ್ರೆ. ಕಾವಿ ನೆಲ, ಕಪ್ಪು ಕಾವಿ, ಕೆಂಪು ಕಾವಿ, ಸೂಪರಾದ ತಂಪಾದ ನೆಲ, ಹಾಗೆ ಒಂದು ಹಳೆ ಕೊಟ್ಟಿಗೆ ಇರುತ್ತೆ. ಯಾವುದೇ ಕಿಟಕಿ ಓಪನ್ ಮಾಡಿದ್ರೂ ಪ್ರಖರವಾದ ಬೆಳಕಿರ್ತದೆ. ಎಲ್ಲ ಸಾಮಾನನ್ನು ಡಂಪ್ ಮಾಡುವ ಒಂದು ಪತ್ತಾಯ, ಅಜ್ಜನ ಕಾಲದಿಂದಲೂ ಮಲ್ಕೊಂಡು ಬಂದ ಒಂದು ಮರದ ತೊಟ್ಟಿಲು, ಎಲ್ಲರ ಫೇವ್ರೇಟ್ ಉಪ್ಪರಿಗೆ ಮೆಟ್ಟಿಲು, ಕೂತ್ಕೊಳ್ಳಿಕ್ಕೆ, ಆಟ ಆಡಲಿಕ್ಕೆ, ಎಲ್ಲದಕ್ಕೂ. ಎಲ್ರಿಗೂ ಫೋಟೋ ತೆಗಿಲಿಕ್ಕೆ ಒಂದು ಕಿಟಕಿ ಇರುತ್ತೆ. ಈ ಥರ ಅಜ್ಜನ ಅಥವಾ ಹಿರಿಯರ ಲೆಕ್ಕದ ಪುಸ್ತಕ, ಹೊಗೆ ಹಿಡಿದಂತಹ ಅಡುಗೆ ಕೋಣೆ, ಮನೆ ಎದುರುಗಡೆ ಬ್ಯಾರಲ್ ಇರುತ್ತೆ, ಅದರಲ್ಲಿ ಫುಲ್ ನೀರಿರುತ್ತೆ ಮಳೆಗಾಲದಲ್ಲಿ. ದೊಡ್ಡ ಬಾತ್ರೂಮ್, ಹಂಡೆ ಬಿಸಿನೀರು, ಸ್ನಾನ ಮಾಡೋಕ್ಕಂತೂ ತುಂಬ ಖುಷಿಯಾಗತ್ತೆ. ದೊಡ್ಡದಾದ ದೇವ್ರ ಕೋಣೆ, ಅಲ್ಲಿ 1000 ಫೋಟೋ, ಹಳೆಯ ಫ್ಯಾನು ಕೊಯ್ಯೋ ಅಂತ ಸೌಂಡ್ ಮಾಡುತ್ತಾ ಸ್ಲೋ ಆಗಿ ತಿರುಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚು ಮನೆ ಎದುರಿರುವ ದೊಡ್ಡದಾದ ಅಂಗಳ, ಮನೆಗಿಂತಲೂ ದೊಡ್ಡ ಅಂಗಳ. ಇದೇ ಅಲ್ವಾ ನಮ್ಮ ಜೀವನ. ತುಂಬ ಖುಷಿಯಾಗಿರುತ್ತೆ ಹಳ್ಳಿಯಲ್ಲಿ ಲೈಫು. ನಿಮಗೂ ಹೇಗೆ ಅನ್ನಿಸ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ನಿಮ್ಮ ಮನೇಲೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.